ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧದಿಂದಾಗಿ ಅರಮನೆ ನಗರಿ ಮೈಸೂರಿಗೆ ಸಾಕಷ್ಟು ಎಫೆಕ್ಟ್ ಉಂಟಾಗಿದೆ. ಪ್ರಮುಖವಾಗಿ ನೀವು ಗಮನಿಸ್ತಿರ್ಬೋದು, ಮೈಸೂರಿನಲ್ಲಿ ಹಲವು ಹೋಟೆಲ್ಗಳು ಈಗ ಕ್ಲೋಸ್ ಆಗ್ತಿದೆ. ಮೈಸೂರಿನ ಸರಸ್ವತಿಪುರಂನಲ್ಲಿರುವಂತಹ ಅಮ್ಮನ ಕೈ ರುಚಿ ಹೋಟೆಲ್ ಈಗ ಬಂದ್ ಆಗ್ತಿದೆ. ಪ್ರಮುಖವಾದ ಕಾರಣ ಅಂತ ಅಂದ್ರೆ ಸಿಲಿಂಡರ್ ಸಿಗದೆ ಇರೋದು. ಕಳೆದ 2-3 ದಿನಗಳಿಂದ ಸಿಲಿಂಡರ್ನ ಅಭಾವ ಉಂಟಾಗಿದೆ. ಈ ಕಾರಣಕ್ಕಾಗಿ ಏನ್ ಮಾಡಬೇಕು ಅಂತೇಳಿ ದಿಕ್ಕು ತೋಚ್ತಿಲ್ಲ ಅಂತೇಳಿ ಹೋಟೆಲ್ ಮಾಲೀಕರ ಸಂಘದಂತಹ ನಾರಾಯಣಗೌಡ ಸೇರಿದಂತೆ ಹಲವರು ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಒಂದೊಂದೇ ಹೋಟೆಲ್ಗಳು ಮೈಸೂರು ನಗರಾದ್ಯಂತ ಈಗ ಕ್ಲೋಸ್ ಆಗ್ತಿದೆ. ಸದ್ಯ ಈಗ ಮೈಸೂರಿನ ಸರಸ್ವತಿಪುರಂ ಮೊದಲ ಮೇನ್ ನಲ್ಲಿರುವಂತಹ ಅಮ್ಮನ ಕೈ ರುಚಿ ಎಂಬ ಹೋಟೆಲ್ ಈಗ ಕ್ಲೋಸ್ ಆಗ್ತಿರೋದು. ಸದ್ಯಕ್ಕೆ ಸಿಲಿಂಡರ್ ಸಿಗದ ಕಾರಣಕ್ಕಾಗಿ ಹೋಟೆಲ್ ಅನ್ನ ಕ್ಲೀನ್ ಮಾಡಿ ಅದನ್ನ ಮುಚ್ಚುವಂತ ಕೆಲಸಕ್ಕೆ ಇಲ್ಲಿನ ಸಿಬ್ಬಂದಿಗಳು ಮುಂದಾಗ್ತಿದ್ದಾರೆ. ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧ ಇದೇ ರೀತಿ ಮುಂದುವರೆದ್ರೆ ನಾವು ಹಾಕಿರುವಂತಹ ಬಂಡವಾಳ ಏನಾಗಬೇಕು ಅಥವಾ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತೇಳಿ ಹೋಟೆಲ್ ಮಾಲೀಕರೆಲ್ಲರೂ ಕೂಡ ಅಳಲನ್ನ ತೋಡ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನಮ್ಮ ಜೊತೆ ಹೋಟೆಲ್ನ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖ ಕಾರಣ ಸಿಲಿಂಡರ್ ಸಿಗ್ತಿಲ್ಲ ಅಂತ ಹೇಳಿ ಸರ್, ಎಷ್ಟು ಎಫೆಕ್ಟ್ ಆಗ್ತಿದೆ ಸರ್? ಸರ್, ಇದಂತೂ ತುಂಬಾ ಬೇಸಿಕ್ ನೀಡ್ಸ್. ಅಂದ್ರೆ ನಾವು ಅಡಿಕ್ಟ್ ಆಗಿದ್ವಿ. ಜಸ್ಟ್ ಯಾವತ್ತು ಈ ಪರಿಸ್ಥಿತಿ ಬರ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಸಡನ್ ಆಗಿ ಸಿಲಿಂಡರ್ ಇಲ್ಲ ಅನ್ನೋ ತಕ್ಷಣ ವಾಟ್ ನೆಕ್ಸ್ಟ್? ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿಗೆ, ಟೀ ಕಾಫಿಗೆ ಒಂದು ಬಿಸಿನೀರು ಇಡಬೇಕು ಅಂದ್ರೂ ಗ್ಯಾಸ್ ಬೇಕೇ ಬೇಕು. ಸೊ ಏಕಾಏಕಿ ಹಿಂಗೆ ಸ್ಟಾಪ್ ಆಗಿದ್ದು ತುಂಬಾ ಹೊಡ್ತಾ ಬಿದ್ದಿದೆ. ಅಂದ್ರೆ ನೆಕ್ಸ್ಟ್ ಏನು, ಎಲ್ಲದಕ್ಕೂ ಬಂಡವಾಳ ಹಾಕಿರ್ತೀವಿ. ಹುಡುಗರದು ವೇಜಸ್ ಏನು, ಡೈಲಿ ವೇಜಸ್ ಆಗಿರ್ಬೋದು ಅಥವಾ ಗ್ರೋಸರಿದೇನು, ಈ ತರ ಯೋಚನೆ ಮಾಡಿದಾಗ ತುಂಬಾ ಬೆಳಿಗ್ಗೆಯಿಂದ ಅದೇ ಟೆನ್ಷನ್. ಏನ್ ಮಾಡ್ಬೋದು ನೆಕ್ಸ್ಟ್ ಅಂದ್ರೆ, ಈಗ ಸಡನ್ ಆಗಿ ನಾವು ಸೌದೆ ಒಲೆ ಯೂಸ್ ಮಾಡ್ಬೋದು ಅಂದ್ರು ಅದಕ್ಕೆ ಪ್ರೀ ಪ್ಲಾನ್ ಬೇಕೇ ಬೇಕಲ್ವೇ? ಒಲೆ ಆಲ್ಟರ್ನೇಟಿವ್ ಬೇಕು ಅಥವಾ ಸೌದೆಗಳು ಬೇಕು. ಈಗ ಏಕಾಏಕಿ ಸೌದೆಗಳು ಸಿಗಲ್ಲ. ಸೊ ಹಂಗಾಗಿ ತುಂಬಾ ಹೊಡ್ತಾ ಬಿದ್ದಿದೆ ಸರ್. ಬೆಳಿಗ್ಗೆಯಿಂದನೂ ಅದೇ ಉದ್ದೇಶಕ್ಕೆ ನಮ್ಮ ಸ್ಟಾಫ್ ಎಲ್ಲ ರೆಗ್ಯುಲರ್ ಆಗಿ ಬಂದ್ರು. ಸೊ ಹಂಗಾಗಿ ಹೋಟೆಲ್ನ ಕ್ಲೀನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ರೆಡಿ ಮಾಡ್ಕೊತಾ ಇದೀವಿ. ಒಂದ್ ದಿನ ಮುಚ್ಚಿದ್ರೆ ಎಷ್ಟು ಲಾಸ್ ಆಗ್ಬೋದು ಸರ್? ಸರ್, ಖಂಡಿತ ನಮ್ಮ ಒಂದು ದಿವಸದ ಖರ್ಚು ವೆಚ್ಚ ಎಲ್ಲ ಸೇರಿದ್ರೆ 50,000 to 60,000 ಲಾಸ್ ಆಗುತ್ತೆ. ಸೊ ಯಾಕೆಂದ್ರೆ ರೆಂಟ್ ಆಗಿರ್ಬೋದು, ಪ್ರತಿಯೊಂದು ನಾವು ಅದ್ರಲ್ಲಿ ಕನ್ಸೆಷನ್ ಮಾಡಂಗಿಲ್ಲ. ನಾವು LPG ಇರಲಿಲ್ಲ, ನಾವು ಬಾಡಿಗೆ ಕೊಡಲ್ಲ ಅಂದರೆ ಒಪ್ಪಲ್ಲ ಯಾರನ್ನು. ಸೊ ಹಂಗಾಗಿ ಇದು ಡೈಲಿ ಇದೇ ರೀತಿ ಕಂಟಿನ್ಯೂ ಆಗ್ಬಿಟ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಆದಷ್ಟು ಬೇಗ ಒಂಚೂರು ಸೊಲ್ಯೂಷನ್ ಕಂಡುಹಿಡಿದು ನಮ್ಮಂತವ್ರಿಗೆ ಒಂಚೂರು ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಹೇಗಿರುತ್ತೆ ಸರ್? ಸರ್, ಇಲ್ಲ, ಎಲ್ಲ ಹೋಟ್ಲುಗಳಿಗೂ ಪ್ರಾಬ್ಲಮ್ ಆಗ್ಬಿಡುತ್ತೆ. ಒಂದೊಂದೇ ಇವತ್ತು ನಾವು ಫಸ್ಟ್ ಇದೀವಿ. ಬಟ್ ನೆಕ್ಸ್ಟು ಹಿಂಗೆ ಕಂಟಿನ್ಯೂ ಆದರೆ ಈ ಯಾರೇ ಆಗಿರ್ಬೋದು, ಊಟಕ್ಕೆ ಹೋಟ್ಲುಗಳನ್ನೇ ನೆಚ್ಕೊಂಡಿರೋರು ತುಂಬ ಕಷ್ಟ ಆಗ್ಬಿಡುತ್ತೆ ಸರ್. ಹೊರಗಡೆಯಿಂದ ಬಂದಿರ್ತಾರೆ ಹೋಟ್ಲು ಊಟ ತಿನ್ನಲಿಕ್ಕೆ, ಅವ್ರೇನು ಮಾಡ್ಬೋದು ಅಲ್ವಾ? ಈಗ ನಮ್ಗಳಿಗೂ ನಾವು ತಿನ್ಬೇಕು ಅಂದ್ರೆ ನಾವು ಒಲೆ ಹಸ್ಲೇಬೇಕು, LPG ಇಲ್ಲ ಅಲ್ಲ. ಸೊ ಈ ಥರ ಇದೆ. ಹೋಗ್ತೀರಾ ಸರ್ ಸೌದೆ ಒಲೆ? ಖಂಡಿತ ಸರ್, ಹೌದು, ಮಾಡಲೇಬೇಕು, ಅನಿವಾರ್ಯತೆ ಇದೆ. ಅಟ್ಲೀಸ್ಟ್ ನಮ್ಮ ಹುಡುಗರಿಗಾದ್ರೂ ಅಡುಗೆ ಮಾಡಾಕ್ಬೇಕಲ್ವೇ? ಸೊ ಸೌದೆ ಒಲೆ ಬೇಕೇ ಬೇಕು. ಈ ಥರ ಇದೆ ಇವತ್ತಿನ ಪರಿಸ್ಥಿತಿ. ಹೀಗಿದೆ, ತುಂಬ ಕಷ್ಟ. ಖಂಡಿತ ಹೆವಿ ಕಷ್ಟ ಆಗ್ತಾ ಇದೆ. ಒಂದು ರೋಗಿಗೆ ಬಿಸಿನೀರು ಕೊಡಬೇಕು ಅಂದ್ರೂ ಇವಾಗ ನಮ್ಮ ಹತ್ರ LPG ಇಲ್ಲ. ಸೊ ಏನಾದರೂ ಆಲ್ಟರ್ನೇಟ್ ಮಾಡಬೇಕು, ಪ್ರೀ ಪ್ಲಾನ್ ಮಾಡ್ಕೊಳ್ಳೇಬೇಕು. ಈ ಥರ ಇದೆ ಸರ್. ಇಷ್ಟು ಹೋಟೆಲ್ ಮಾಲೀಕರ ಮಾತು. ಏನಂತ ಅಂದ್ರೆ, ಸದ್ಯಕ್ಕೆ ರೋಗಿಗೆ ಬಿಸಿನೀರು ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಸಿಲಿಂಡರ್ ಸಿಗದಂತೆ ನಾವು ಸಾಕಷ್ಟು ತ್ರಾಸವನ್ನ ಪಡ್ತಿದ್ದೀವಿ. ಸದ್ಯಕ್ಕೆ ಸಿಲಿಂಡರ್ ಬಹುತೇಕ ಸಿಗ್ತಾನೆ ಇಲ್ಲ. ಆ ಕಾರಣಕ್ಕಾಗಿ ಹೋಟೆಲನ್ನ ಬಂದ್ ಮಾಡುವಂತಹ ದುಸ್ಥಿತಿ ಎದುರಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಸೌದೆ ಒಲೆಯನ್ನ ನಾವು ಸ್ಥಾಪನೆ ಮಾಡಬೇಕಂತೆ. ಬಟ್ ಅಲ್ಲಿವರೆಗೆ ನಮ್ಮ ಸ್ಥಿತಿ ಚಿಂತಾಜನಕ ಆಗುತ್ತೆ. ಇದಕ್ಕೆ ಸೂಕ್ತ ಪರಿಹಾರವನ್ನ ಸರ್ಕಾರ ಮಾಡಲೇಬೇಕಾಗಿದೆ ಅನ್ನೋ ಅಳಲನ್ನ ತೋಡ್ಕೊಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.